ಹಾಯ್ ನಮಸ್ಕಾರ. ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮ 7ನೇ ಮತ್ತು ಕೊನೆಯ ದಿನ. ನಿಜ ಹೇಳಬೇಕಂದ್ರೆ ಸ್ವಲ್ಪ ಖುಷಿ ಹಾಗೆ ಸ್ವಲ್ಪ ಬೇಜಾರಾಗಿತ್ತು. ಖುಷಿ ಯಾಕಂದರೆ ನಾವಿವತ್ತು ಸ್ವಿಟ್ಜರ್ಲ್ಯಾಂಡ್ನ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಬೇಜಾರು ಯಾಕಂದರೆ ಇವತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಫೈನಲಿ ಗುಡ್ ಬೈ ಹೇಳೋ ದಿನ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಟೆಲ್ ಚೆಕ್ಔಟ್ ಮಾಡಿ ನಮ್ಮ ಲಗೇಜಸ್ನ ರಿಸೆಪ್ಷನ್ನಲ್ಲೇ ಇಟ್ಟು ಯುರೋಪ್ನ ಲಾರ್ಜೆಸ್ಟ್ ವಾಟರ್ಫಾಲ್ಸ್ ಆಗಿರೋ ರೈನ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಝೂರಿಕಿಂದ ಈ ಜರ್ನಿ ಅರೌಂಡ್ 45 ಮಿನಿಟ್ಸ್ ಟು 1 hour ಜರ್ನಿ ಆಗಿರುತ್ತೆ. ಆ್ಯಂಡ್ ಈ ಜರ್ನಿ ಸ್ವಿಸ್ ಪಾಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಫೈನಲಿ ನಾವು ರೈನ್ ಫಾಲ್ಸ್ ಸ್ಟೇಷನ್ಗೆ ಬಂದ್ವಿ. ಆ್ಯಂಡ್ ಟ್ರೈನಿಂದ ಇಳ್ಕೊಂಡ ತಕ್ಷಣ ನಮಗೆ ಯಾವ ಕಡೆ ಹೋಗಬೇಕು ಅಂತ ಸೈನ್ ಬೋರ್ಡ್ ಸಿಗುತ್ತೆ. ಫಾಲ್ಸ್ ಕಡೆಗೆ ಹೋಗೋಕ್ಕೆ ನಾವು 2 ಲಿಫ್ಟ್ಸ್ ಮುಖಾಂತರ ಕೆಳಗಡೆ ಹೋಗಬೇಕಾಗಿತ್ತು. ಲಿಫ್ಟಿಂದ ಹೊರಗಡೆ ನೋಡ್ತಾ ಇದ್ರೆ ದೂರದಲ್ಲಿರೋ ರೈನ್ ಫಾಲ್ಸ್ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕೆಳಗಡೆ ಬಂದ ತಕ್ಷಣ ಇಲ್ಲಿನ ಅಟ್ಮಾಸ್ಫಿಯರ್ ಮಾತ್ರ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ವೆಲ್ಕಮ್ ಟು ರೈನ್ ಫಾಲ್ಸ್. ಇಲ್ಲಿಂದ ನಾವು ರೈನ್ ಫಾಲ್ಸ್ ಹತ್ರ ಹೋಗಬೇಕು ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗತ್ತೆ. ಮಧ್ಯದಲ್ಲಿ ನಿಮಗೆ ಸುಸ್ತಾದರೆ ಅಥವಾ ನೇಚರ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಕೂತ್ಕೋಬೇಕು ಅಂತ ಅಂದರೆ ಅಲ್ಲಲ್ಲಿ ನಿಮಗೆ ಕೂರಕ್ಕಂತ ಬೆಂಚಸ್ ಇರುತ್ತೆ. ಆರಾಮಾಗಿ ನೀವು ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆ ಮುಂದೆ ಬಂದರೆ ಸೊವೆನಿಯರ್ ಶಾಪ್ಸ್, ಕೆಫೇಸ್, ಹೋಟೆಲ್ಸ್ ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ನಾವು ಆಲ್ರೆಡಿ ಸೊವೆನಿಯರ್ಸ್ನೆಲ್ಲ ತಗೊಂಡಿರೋದ್ರಿಂದ ಇಲ್ಲಿ ಏನು ಶಾಪ್ ಮಾಡಲಿಲ್ಲ, ಸುಮ್ಮನೆ ಹಾಗೆ ಸುತ್ತಾಡಿದ್ವಿ. ರೈನ್ ಫಾಲ್ಸ್ಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರೆ. ಅದಕ್ಕೆ ಈ ಎಂಟೈರ್ ಏರಿಯಾನ ಟೂರಿಸ್ಟ್ ಫ್ರೆಂಡ್ಲಿ ಆಗಿ ಡೆವಲಪ್ ಮಾಡಲಾಗಿದೆ. ನಾವಿಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೋಟ್ ರೈಡ್ ಮಾಡೋಣ ಅಂತ ಹೊರಟ್ವಿ. ಬೋಟ್ ರೈಡ್ಗೆ ಸೆಪ್ರೇಟ್ ಆಗಿ ಟಿಕೆಟ್ಸ್ ತಗೋಬೇಕಾಗತ್ತೆ. ಟಿಕೆಟ್ಸ್ನ ಕೌಂಟರಲ್ಲಿ ಅಥವಾ ಸೆಲ್ಫ್ ಸರ್ವಿಸ್ ಮಷಿನ್ಸ್ ಮೂಲಕ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ನೀವಿಲ್ಲಿ ಡಿಫ್ರೆಂಟ್ ಕಲರ್ಸ್ ಬೋಟ್ಸ್ನ ನೋಡ್ಬೋದು. ಆ್ಯಂಡ್ ಈ ಎಲ್ಲ ಡಿಫ್ರೆಂಟ್ ಕಲರ್ ಆಗಿರೋ ಬೋಟ್ಸು ಡಿಫ್ರೆಂಟ್ ಡ್ಯೂರೇಷನ್, ಡಿಫ್ರೆಂಟ್ ಪ್ರೈಸಸ್, ಡಿಫ್ರೆಂಟ್ ರೂಟ್ಸ್ನ ಫಾಲೋ ಮಾಡುತ್ತೆ. ನಾವು ಬ್ಲೂ ಬೋಟ್ ರೈಡ್ನ ಚೂಸ್ ಮಾಡಿದ್ವಿ. ಆ್ಯಂಡ್ ಈ ಬೋಟ್ ರೈಡ್ 15 ಮಿನಿಟ್ಸ್ ಆಗಿತ್ತು. ಆ್ಯಂಡ್ ಈ ಬೋಟ್ ರೈಡ್ಗೆ ನಮ್ಮಿಬ್ರಿಗೆ ಸೇರಿಸಿ 8.5 ಸ್ವಿಸ್ ಫ್ರಾಂಕ್ಸ್ ಕಾಸ್ಟ್ ಆಯಿತು. ನಮ್ಮ ಬ್ಯೂಟಿಫುಲ್ ಬೋಟ್ ರೈಡ್ ಶುರು ಆಯಿತು.
ನಿಜವಾಗ್ಲೂ ಈ ವಾಟರ್ ಕಲರ್ ನೋಡೋಕ್ಕೆ ಕಣ್ಣಿಗೆ ಏನೋ ಒಂಥರ ಹಿತ. ರೈನ್ ಫಾಲ್ಸ್ನ ಯುರೋಪ್ನ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಆದರೆ ಅದರ ಹೈಟ್ಗಾಗಿ ಅಲ್ಲ, ಬಟ್ ಇಲ್ಲಿ ಹರಿಯುವ ವಾಟರ್ ಕ್ವಾಂಟಿಟಿಗಾಗಿ. ನಿಜ ಹೇಳಬೇಕು ಅಂದರೆ ಈ ವಾಟರ್ ಫಾಲ್ಸ್ ನಿಜವಾಗ್ಲೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಈ ರೈನ್ ಫಾಲ್ಸ್ ಬ್ಯೂಟಿ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಏನೋ ಒಂದು ಮಿಸ್ಸಿಂಗ್ ಫೀಲ್ ಇತ್ತು. ಬಹುಶಃ ನಾವು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಏನೋ ಗೊತ್ತಿಲ್ಲ, ನಮಗೆ ಅಲ್ಲಿರೋ ರಾ ನೇಚರ್, ಅಲ್ಲಿರೋ ಗೋಕಾಕ್ ಫಾಲ್ಸ್, ಕೊಚ್ಚಿನ್ಮಲ್ಕಿ ಫಾಲ್ಸ್, ಅಂಬೋಲಿ ಫಾಲ್ಸ್ನಂಥ ವಾಟರ್ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಮಾಡೋ ಎಕ್ಸ್ಪೀರಿಯನ್ಸ್, ಥ್ರಿಲ್ನ ಏನೋ ಒಂಥರ ಮಿಸ್ ಮಾಡ್ಕೊಂಡ್ವಿ. ರೈನ್ ಫಾಲ್ಸ್ is indeed very beautiful, well maintained and definitely worth visiting. ಬಟ್ ಥ್ರಿಲ್ ವಿಚಾರಕ್ಕೆ ಬಂದರೆ ನಮ್ಮ ಕರ್ನಾಟಕದ ವಾಟರ್ ಫಾಲ್ಸ್ ಯಾವ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಗಿಂತನೂ ಕಡಿಮೆ ಇಲ್ಲ ಅನ್ನೋ ಫೀಲಿಂಗ್ ಬಂತು. ಬೋಟ್ ರೈಡ್ ಮುಗಿಸ್ಕೊಂಡು ನಾವು ಶ್ಲಾಸ್ಲಾಫೆನ್ ಕ್ಯಾಸಲ್ ಕಡೆಗೆ ಹೊರಟ್ವಿ. ಅಲ್ಲಿಗೆ ಹೋಗೋಕ್ಕೆ 2 ರೂಟ್ಸ್ ಇದೆ. ನಾವಿವಾಗ ಬಂದ್ವಲ್ಲ, ಅದೇ ಸೇಮ್ ರೂಟ್ನ ಫಾಲೋ ಮಾಡಿಕೊಂಡು ನೀವು ಬೇಕಿದ್ರೆ ಲಿಫ್ಟ್ ಮೂಲಕ ಹೋಗ್ಬೋದು, ಇಲ್ಲ ವಾಕಿಂಗ್ ಪಾತ್ನ ಚೂಸ್ ಮಾಡ್ಕೋಬೋದು. ನಾವು ವಾಕಿಂಗ್ ಪಾತ್ನ ಚೂಸ್ ಮಾಡ್ಕೊಂಡ್ವಿ. ಯಾಕಂದರೆ ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮ ಕೊನೆಯ ದಿನ ಆಗಿದ್ದರಿಂದ ನಾವು ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಆನೆಸ್ಟ್ಲಿ ದಿಸ್ ವಾಸ್ ದ ಬೆಸ್ಟ್ ಡಿಸಿಷನ್, ಬಿಕಾಸ್ ಈ ರೂಟು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಮಧ್ಯೆ ಮಧ್ಯೆ ಈ ಥರ ಅಬ್ಸರ್ವೇಷನ್ ಡೆಕ್ ಸಿಗುತ್ತೆ. ಆ್ಯಂಡ್ ಪ್ರತಿ ವ್ಯೂ ಪಾಯಿಂಟ್ಸಿಂದ ರೈನ್ ಫಾಲ್ಸು ಬೇರೆ ಬೇರೆ ಆ್ಯಂಗಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಕೆಲವು ವ್ಯೂ ಪಾಯಿಂಟ್ಸಿಂದ ಎಂಟೈರ್ ವಾಟರ್ ಫಾಲ್ಸ್ನ ಪ್ಯಾನರಾಮಿಕ್ ವ್ಯೂ ಕಾಣಿಸಿದ್ರೆ, ಇನ್ನು ಕೆಲವು ವ್ಯೂ ಪಾಯಿಂಟ್ಸಿಂದ ವಾಟರ್ ಫಾಲ್ಸ್ ತುಂಬಾ ಕ್ಲೋಸ್ ಆಗಿ ಕಾಣಿಸುತ್ತೆ. ಹೀಗೆ ವಾಕ್ ಮಾಡ್ಕೊಂಡು ನಾವು ಫೈನಲಿ ಶ್ಲಾಸ್ಲಾಫೆನ್ ಕ್ಯಾಸಲ್ನ ರೀಚ್ ಆದ್ವಿ. ಆ್ಯಂಡ್ ಈ ಕ್ಯಾಸಲ್ಗೆ ಸುಮಾರು 1000 ವರ್ಷದ ಹಳೆಯ ಇತಿಹಾಸ ಇದೆ ಅಂತೆ. ಆ್ಯಂಡ್ ಈ ಕ್ಯಾಸಲಲ್ಲಿ ಈ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಸು ತುಂಬಾ ಫೇಮಸ್. ನಿಜವಾಗ್ಲೂ ಇಲ್ಲಿಂದ ಕಾಣಿಸೋ ವ್ಯೂ ಮಾತ್ರ ಬ್ರೆತ್
ಟೇಕಿಂಗ್ ಆಗಿತ್ತು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಆ್ಯಂಡ್ ಈ ಕ್ಯಾಸಲ್ ಸೈಡಲ್ಲಿ ಇನ್ನೊಂದು ಸ್ಪೆಷಲ್ ರೂಟ್ ಇದೆ ರೈನ್ ಫಾಲ್ಸ್ ಹತ್ರ ಹೋಗೋಕ್ಕೆ. ಆ್ಯಂಡ್ ಇದಕ್ಕೆ ಸೆಪ್ರೇಟ್ ಟಿಕೆಟ್ ಪರ್ಚೇಸ್ ಮಾಡಿ ಹೋಗಬೇಕಾಗತ್ತೆ. ಅಲ್ಲಿಂದ ರೈನ್ ಫಾಲ್ಸ್ನ ಇನ್ನೂ ಕ್ಲೋಸ್ ಆಗಿ ನೋಡ್ಬೋದು. ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ ಆ್ಯಂಡ್ ನಮ್ಮ ಫ್ಲೈಟ್ ಇವತ್ತೇ ಇದ್ದಿದ್ದರಿಂದ ನಾವು ಆ ರೂಟ್ಗೆ ಹೋಗಲಿಲ್ಲ. ಬದಲಾಗಿ ಕ್ಯಾಸಲ್ ವ್ಯೂ ಎಂಜಾಯ್ ಮಾಡಿ ರೈನ್ ಫಾಲ್ಸ್ಗೆ ಗುಡ್ ಬೈ ಹೇಳಿ ಝೂರಿಕ್ ಕಡೆಗೆ ಹೊರಟ್ವಿ. ಝೂರಿಕ್ಗೆ ಬಂದು ಸ್ವಲ್ಪ ಸಿಟಿ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಝೂರಿಕ್ ಏರ್ಪೋರ್ಟ್ಗೆ ಬಂದ್ವಿ. ನಿಜವಾಗ್ಲೂ ಇಲ್ಲಿ 7 days ಹೇಗೆ ಕಳೆದ್ವಿ ಅಂತಾನೆ ಗೊತ್ತಾಗಲಿಲ್ಲ. ಒಂದು ವಾರದ ಹಿಂದೆ ಇದೇ ಸ್ವಿಟ್ಜರ್ಲ್ಯಾಂಡ್ ನಮಗೆ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಆದರೆ ಈಗ ಅದು ಮೆಮರೀಸ್ಗಳಿಂದ ತುಂಬಿರೋ ಒಂದು ಸ್ಪೆಷಲ್ ಪ್ಲೇಸ್ ಆಗಿದೆ. ಆ್ಯಂಡ್ ಈ ಮೆಮರೀಸ್ ನಮ್ಮ ಜೀವನದ ಪೂರ್ತಿ ನಮ್ಮ ಜೊತೆಗೆ ಎಳೆಯುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶ ಹೊಸ ಅಡ್ವೆಂಚರ್ನೊಂದಿಗೆ ಸಿಗೋಣ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.